ಅವಾಗಿನ ಕಾಲಕ್ಕೆ ಋಷಿಗಳ ಆಶ್ರಮಗಳು ಎಲ್ಲ ಕಡೆ, ಬಹಳ ದೊಡ್ಡ ದೊಡ್ಡ ಸುಂದರ ಸುಂದರ ಆಶ್ರಮಗಳು. ಒಂದು ಆಶ್ರಮದಲ್ಲೇ ಒಬ್ಬ ತಂದೆ, ಅವನಿಗೆ ಒಬ್ಬ ಮಗ ಇದ್ದ. ಮಗನ ಮೇಲೆ ತಂದೆಗೆ ಬಹಳ ಪ್ರೇಮ. ಮಗನು ಬಹಳ ಜಾಣ ಇದ್ದ, ಸುಂದರ ಇದ್ದ. ಅವನಿಗೆ 18-20 ವರ್ಷ ವಯಸ್ಸಾಗಿತ್ತು. ತಂದೆಗೆ ಮಗನಿಗೆ ಕನ್ಯಾ ನೋಡಬೇಕು ಅನಿಸ್ತು. ಆ ಬಳಿಕ ನೋಡಬೇಕಲ್ಲ, ಕೇಳ್ದ, ಅಲ್ಲೇ ಇಲ್ಲೇ ಕೇಳ್ದ. ಅಲ್ಲೇ ಸ್ವಲ್ಪ ದೂರದಾಗ, ಅವಾಗಿನ ಕಾಲ ನಡ್ಕೋತ ಹೋಗಬೇಕಾಗ್ತಿತ್ತು. ಅಂಥ ಕಾಲದಾಗ ಬಹಳ ಸ್ವಲ್ಪ ದೂರದಾಗ, ಒಂದು 18 ದಿವಸ ನಡೆದು ಹೋಗಬೇಕು. ಅಷ್ಟು ದೂರದಾಗ ಒಂದು ಆಶ್ರಮ. ಆಶ್ರಮದಲ್ಲಿ ಒಬ್ಬ ಋಷಿ. ಆ ಋಷಿಗೆ ಒಬ್ಬ ಮಗಳು ಬಹಳ ಒಳ್ಳೆಯವಳಿತ್ತು. ಅಷ್ಟೇ ಸೌಂದರ್ಯನೂ ಇತ್ತು. ಅಂಥ ಮಗಳು. ಆ ಸುದ್ದಿ ಇವನಿಗೆ ಮುಟ್ಟಿತು. ಇವ ಹೇಳಿ ಕಳಿಸದ, ನಾನು ಸ್ವಲ್ಪ ನೋಡ್ಲಿಕ್ಕೆ ಬರ್ತೇನೆ, ಕನ್ಯಾ ನೋಡಕ್ಕೆ ಬರ್ತೇನೆ ಅಂತ ಹೇಳಿ ಕಳಿಸಿದ. ಮಗನ ಕರ್ಕೊಂಡು ಆದ. ಆ ಋಷಿಗೆ ಬಹಳ ಸಂತೋಷ ಆಗಿತ್ತು. ಮಗಳು 10-16 ವರ್ಷದ ಮಗಳು. ಈತ ಬುದ್ಧಿವಂತ, ಈ ಹುಡುಗ, ಇದು ಬಹಳ ಒಳ್ಳೆ ಸಂಬಂಧ ಆಗ್ತದಂತ ಅವನಿಗೆ ಬಹಳ ಸಂತೋಷ ಆಗಿತ್ತು. ಆದ್ದರಿಂದ ಬರಮಾಡಿಕೊಂಡ ಒಂದು, ಅವಾಗ ಆಗಿನ ಕಾಲ ಎಲ್ಲ ಬರಮಾಡಿಕೊಂಡ ಬಳಿಕ ಅವ್ರನ್ನ ಸತ್ಕರಿಸುವ ರೀತಿ ಅಂದರೆ ಒಂದಿಷ್ಟು ದೇವಾರಾಧನಾ ಮಾಡೋದು. ಮಧ್ಯದಲ್ಲಿ ಒಂದಿಷ್ಟು ಬೆಂಕಿ ಹಾಕಿಕೊಂಡಿದ್ದಾರೆ. ಅಲ್ಲೇ ಸುತ್ತಮುತ್ತ ಕೂತುಕೊಂಡು ಮಂತ್ರಗಳನ್ನು ಅಂತಾ ಇದ್ದಾರೆ. ಅವಾಗ ಈ ಕಡೆ ಋಷಿಯ ಮಗಳು, ಋಷಿಯ ಹೆಂಡತಿ ಎಲ್ಲರೂ ಒಂದು ಬಾಜು ಕೂತಾರೆ. ಇನ್ನೊಂದು ಬಾಜು ಇವ ಹುಡುಗ, ಅವರ ತಂದೆ, ಅವನು ಋಷಿನೇ, ಅವರ ತಾಯಿ ಅವಳು ಕೂತಾರೆ. 3 ಮಂದಿ ಈ ಕಡೆ, 3 ಮಂದಿ ಆ ಕಡೆ. ಋಷಿಗಳೆಲ್ಲ ಸುತ್ತಮುತ್ತ ಕೂತು ಮಂತ್ರ ಅಂತ ಇದ್ದಾರೆ. ಇವ ನೋಡಕ್ಕೆ ಬಂದಿದ್ದ, ಕನ್ಯಾ ನೋಡಕ್ಕೆ ಬಂದಿದ್ದ. ಮಜಾದ, ಕೇಳುವಂಗದ. ಹೀಗ ಮಂತ್ರ ಅನ್ಕೋತ ಹೀಗೆ ನೋಡ್ದ. ಮಗಳತ್ತ ಲಕ್ಷ್ಯ ಹೋಯ್ತು. ಇವಳೇ ಮಗಳು, ಎಷ್ಟು ಸುಂದರಳದಾಳ ಅಂದ. ಎಷ್ಟು ಚಂದದಾಳ ಅಂದ. ಅಂದು ಮುಂದೆ ಏನು ಮಗ ನೆನಪಾಗಲಿಲ್ಲ. ಗೊತ್ತಾಗಿರ್ಬೇಕು ನಿಮಗೆ. ಮಗ ಮರೆತ, ಹೆಂಡತಿ ಮರೆತ್ಲು. ಮನುಷ್ಯನಾಗಿ ವಿಚಾರ ಮಾಡ್ದ, ಈಕೆಯನ್ನು ಲಗ್ನ ಆಗಬೇಕು ಅಂತ. ತಂದೆ ಹೇಗ ಮಜಾ ಹೇಗಿರು. ನೋಡಾಕ್ ಹೋಗಿ ಉದ್ದೇಶ ಏನು? ಮಗನಿಗೆ ಲಗ್ನ ನೋಡಾಕ್ ಹೋಗ್ಯಾನ, ಕನ್ಯಾ ನೋಡಾಕ್ ಹೋಗ್ಯಾನ. ತಾನು ಕನ್ಯಾ ನೋಡಕ್ ಹತ್ಯಾನ. ನಮ್ದು ಜೀವನ ಹಿಂಗದ. ಏನೋ ಮಾಡಕ್ ಹೋಗ್ತೇವಿ, ಏನೋ ಮಾಡಿ ಬಿಡ್ತೇವೆ ಅಷ್ಟೇ. ಆಗೋದಿಲ್ಲ. ಕಥೆ ಬರೆದಾರ. ಅವಾಗ ಮುಂದೆ ಅಷ್ಟಕ್ಕೆ ಬಿಡ್ಲಿಲ್ಲ. ಋಷಿಗೆ ಕೇಳ್ದ, ಕನ್ಯಾ ನನಗ ಕೊಡು ಅಂದ. ಗಾಬರಿ ಆದ ಋಷಿ. ಮೊದಲ ಶಾಪ ಕೊಡೋ ಈ ಮನುಷ್ಯ ಇನ್ನೇನು ಮಾಡ್ತಾನೋ ಅಂತ. ಅನಿವಾರ್ಯವಾಗಿ ಕೊಟ್ಟ. ಮಗ ಹಂಗ ಉಳ್ದ. ಇವ ಲಗ್ನ ಆಗಿ 2ನೇ ಲಗ್ನ ಮಾಡ್ಕೊಂಡು ಮನೆಗೆ ಬಂದಿದ್ದ ಅಷ್ಟೆ. ಏನೋ ಮಾಡಕ್ ಹೋಗಿ ಏನೋ ಆಗ್ತದ. ಉದ್ದೇಶನೇ ಜೀವನದಾಗ ಮರೆತು ಹೋಗ್ತದೆ. ಹೋಗೋದಲ್ಲ. ಮಸ್ತಾಗಿ ಒಂದು ಸುಂದರ ಪ್ರಪಂಚ ಕಟ್ಕೋಬೇಕು ಅಂತ ಹೋಗ್ತೇವೆ. ಅದನ್ನು ಮುಂದೆ ಮರ್ತೇ ಬಿಡ್ತೇವೆ. ಇದಕ್ಕೆ ಪ್ರಮಾದ ಅಂತ ಕರೆದಾರ. ಏನು? ಉದ್ದೇಶ ಮರೆತು ಹೋದ್ರೆ ಇದು ಪ್ರಮಾದ. ಇಂಥ ಎಷ್ಟು ಘಟನೆಗಳು ನಮ್ಮ ಬದುಕಿನಾಗ, ಎಷ್ಟು ಘಟನೆಗಳು. ಆರಂಭ ಮಾಡುವಾಗಿನ ಉದ್ದೇಶವೇ ಬೇರೆ, ಮುಂದದು ಮರೆತು ಹೋದ ಬಳಿಕ ನಡೆವ ಜೀವನವೇ ಬೇರೆ. ಬಹಳ ಆಶ್ಚರ್ಯದ
ಹಂಗಾಗ್ಯದ ಜೀವ. ಇದು ಭಾರತವನ್ನು ಕಟ್ಟಬೇಕು ಅಂತ ಹಿಂಗೆ ಹೋಗ್ತೇವೆ, ಮುಂದದು ಮರ್ತ ಹೋಗ್ತದೆ. ಇದೇನು ಮರೆವ ಆಗ್ತದಲ್ಲ, ಇದಕ್ಕೆ ಪ್ರಮಾದ ಅಂತ ಕರೀತಾರೆ. ಜೀವನದಾಗ ಪ್ರಮಾದ ಬಂತು ಅಂದ್ರೆ ನಮ್ಮ ದಾರಿ ತಪ್ಪುತ್ತದೆ, ನೀತಿ ತಪ್ಪುತ್ತದೆ, ನೈತಿಕತೆ ಮರೆಯಾಗಿ ಹೋಗ್ತದೆ. ಇದು ಮೊದಲನೇ ಅರ್ಥ. ಆ ಬಳಿಕ ಎರಡನೇ ಅರ್ಥ, ಏನು ನಾವು ಮಾಡ್ತೇವೆ ಅದರ ಪರಿಣಾಮದ ಕಡೆ ಲಕ್ಷ್ಯ ಇಲ್ಲದೆ ಇದ್ರೆ ಪ್ರಮಾದ. ಪರಿಣಾಮ ಏನೇ ಮಾಡಲಿ, ಇದೊಂದು ವಸ್ತುವನ್ನು ಹಿಂಗೆ ಕೊಡ್ತೇನೆ, ಕೊಡುವಾಗಿನ ಈ ಕೊಡುವ ಕಾರ್ಯದ ಪರಿಣಾಮ ಏನಾದೀತು ಅಂತ ವಿಚಾರನೇ ಬರೋದಿಲ್ಲ. ಅವಾಗ ಪ್ರಮಾದ ಆಗ್ತದೆ. ಪ್ರಮಾದ ಜೀವನವನ್ನು ಕೆಡಿಸಿ ಬಿಡ್ತದೆ. ಆ ಕ್ಷಣ ಒಂದು ಕ್ಷಣ ಇರ್ತದೆ, ಸುಮ್ಮನೆ ಒಂದೇನ್ರೆ ಮಾತಾಡಿ ಬಿಡ್ತೇವೆ, ಊರೆಲ್ಲ ಉರ್ಯಾಕೆ ಶುರುವಾಗ್ತದೆ. ಪ್ರಮಾದ. ಈ ಶಬ್ದ ನುಡಿಬೇಕೋ ನುಡಿಬಾರ್ದೋ, ನುಡಿದರ ಪರಿಣಾಮ ಏನಾದೀತು ಅಂತ ವಿಚಾರ ಮಾಡೋದಿಲ್ಲ. ಹೀಗಾಗಿ ಜೀವನ ಹಾಳಾಗ್ತದೆ. ನಮ್ಮದು ಜೀವನ ಹಾಳಾಗ್ತದೆ, ಮಂದಿ ಜೀವನನೂ ಹಾಳಾಗ್ತದೆ. ಬರೇ ಒಂದು ಸಣ್ಣ ಮಾತು, ತಪ್ಪಿದ ಮಾತು, ವಿಚಾರ ಮಾಡದೆ ಆಡಿದ ಮಾತು, ವಿಚಾರ ಮಾಡದೆ ಆಡಿದ ಇಟ್ಟಂಥ ಒಂದು ಹೆಜ್ಜೆ ಎಲ್ಲೋ ಹೋಗ್ತದೆ, ಏನೋ ಪರಿಣಾಮ ಬೀರ್ತದೆ. ಅದಕ್ಕೆ ಏನು ಮಾತನಾಡ್ತೇವೆ, ಯಾವ ಕೆಲಸ ಮಾಡ್ತೇವೆ, ಯಾವ ಹೆಜ್ಜೆ ಇಡ್ತೇವೆ, ಕಣ್ಣಿನ ನೋಟ ಇರಬಹುದು, ಕೈ ಸ್ಪರ್ಶ ಇರಬಹುದು, ಕಾಲಿನ ಒಂದು ಹೆಜ್ಜೆ ಇರಬಹುದು, ಅದು ಯಾವ ದಿಕ್ಕಿನಾಗ ಇಟ್ಟೇವಿ, ಯಾವ ಉದ್ದೇಶಕ್ಕಿಟ್ಟೇವಿ, ಇದು ಅದರ ಪರಿಣಾಮವನ್ನು ನಿರೀಕ್ಷೆ ಮಾಡದೆ, ಪರಿಣಾಮವನ್ನು ಗಮನಿಸದೆ ಮಾಡಿಬಿಟ್ಟೇವಿ ಅಂದರೆ ಬದುಕು ಹಾಳಾಗ್ತದೆ. ಪರಿಣಾಮದ ಕಡೆ ಬಹಳ ಲಕ್ಷ್ಯ ಇರಬೇಕು ಮನುಷ್ಯ. ಏನಾದೀತಪ್ಪ, ನಾನು ಹಿಂಗಂದ್ರೆ ಏನಾದೀತು, ಇದು ಗೊತ್ತಿರಬೇಕು. ಸ್ವಲ್ಪ ಎಚ್ಚರಿರಬೇಕು, ಸ್ವಲ್ಪ ಗಮನ ಇರಬೇಕು. ಅದಕ್ಕೆ ಅನ್ನೋದಲ್ಲ, ದೂರದೃಷ್ಟಿ ಇರಬೇಕು ಅಂತ ಹೇಳ್ತಾರೆ. ನಾವೆಲ್ಲಿ ತಪ್ಪಬಹುದು, ಮುಂದೆ ಹೋಗಿ ಅದು ಏನಾದೀತು ವಿಚಾರ ಮಾಡಬೇಕು. ಬಹಳ ದೂರದೃಷ್ಟಿ ಇಟ್ಟುಕೊಂಡಿರಬೇಕು. ಇದಕ್ಕೆ ಪ್ರಮಾದ ಅಂತ ಕರೀತೇವೆ. ಒಂದಿಬ್ಬರು, ಒಬ್ಬ ಗುರು ಒಬ್ಬ ಶಿಷ್ಯ ಹೊಂಟಿದ್ರು. ಬಹಳ ಗುರುಗಳು, ಬಹಳ ತಿಳಿದವರು, ಜ್ಞಾನಿಗಳು ಗುರುಗಳು. ಆ ಶಿಷ್ಯನ ಕರ್ಕೊಂಡು ಹಿಂಗೆ ಹೋಗ್ತಾ ಇದ್ರು. ಇಂಥದೇ ಒಂದು ಊರ, ನಿಪ್ಪಾಣಿ ಅಂತ ಒಂದು ಊರ. ಆ ಊರಲ್ಲೇ ಈ ಶಿಷ್ಯನ ಇದು ಗುರು ಇದ್ರಲ್ಲ, ಇವರ ಶಿಷ್ಯ ಒಬ್ಬ ಅಂಗಡಿಕಾರ ಇದ್ದ. ಅದು ದೊಡ್ಡ ಅಂಗಡಿ. ಅಲ್ಲಿ ಎಲ್ಲ ಥರದ ವಸ್ತುಗಳನ್ನು ಮಾರಾಟ ಮಾಡ್ತಿದ್ರು. ಅದು ವಿಶಾಲವಾದದ್ದು. ಅಲ್ಲಿ ಗುರುಗಳು ಅಂಗಡಿಗೆ ಹೋದರು. ಅವರು ಶಿಷ್ಯ ಬಹಳ ಪ್ರೀತಿಯಿಂದ ಅವರನ್ನು ಗೌರವಿಸಿ ಎಲ್ಲ ಮಾಡಿ ಕಳಿಸಿಕೊಡ್ತಿದ್ದ. ಕಳಿಸಿಕೊಡೋ ಕ್ಷಣ ಅವಾಗ ಈತಿದ್ದಲ್ಲ ಶಿಷ್ಯ, ಈತ ಬಾಗಿಲ ಹೊರಗೆ ಅಲ್ಲೊಂದು ಡಬ್ಬಿ ಇಟ್ಟಿದ್ರು. ಆ ಡಬ್ಬಿಯೊಳಗೆ ಕೊಬ್ಬರಿ ಎಣ್ಣೆ ಹಾಕಿದ್ರು. ಆ ಎಣ್ಣೆ ಹೆರತಿತ್ತು. ಅದು ಬೆಳ್ಳಗೆ, ಅದು ಬಹಳ ಸುಂದರವಾಗಿ ಕಂಡಿತು. ಶಿಷ್ಯ ಏನು ಮಾಡ್ದ, ಒಂದಿಟ್ಟು ಕೈ ಇಡ್ಬೇಕನ್ನಿಸ್ತದ. ಸುಮ್ಮನೆ ಏನೋ ಮಜಾ ಅನ್ನಿಸ್ತು, ಹಿಂಗೆ ಕೈ ಇಟ್ಟ ಅಷ್ಟೇ ಬಿಡ್ಬೇಕಲ್ಲ, ಬಿಡ್ಲಿಲ್ಲ. ಅಲ್ಲೇ ಕಂಬಿತ್ತು, ಕಂಬಕ್ಕೆ ಒರೆಸ್ದ. ಹೆಂಗೆ ನಡೀತಾವ ಘಟನೆಗಳು. ಇವೇನು ಸಾಮಾನ್ಯ, ಇದ್ರ ಬಗ್ಗೆ ಏನು ಭಾಳ ತಲೆ ಕೆಡಿಸ್ಕೊಳ್ದದ ಏನು. ಈಗ ಇಟ್ಟಿದ್ದ ಕೈ ಎಣ್ಣೆ ಎತ್ತು, ಅಲ್ಲಿ ಕಂಬಕ್ಕೆ ಒರೆಸ್ದ. ಅವಾಗ ಗುರುಗಳು ಮುಂದೆ ಶಿಷ್ಯ ಹಿಂದಿಂದ ಹೊಂಟಿದ್ರು. ಗುರುಗಳು ಹೇಳಿದರು, ಅಲ್ಯಾಕೆ ಕೈ ಇಟ್ಟಿ, ಅಲ್ಯಾಕೆ ಒರೆಸ್ದಿ ಅಂದ. ಗುರು ಕೇಳಿದ್ರು. ಅವಾಗ ಶಿಷ್ಯ ಹೇಳ್ದ, ಅದೇನು ದೊಡ್ಡ ಮಾತ್ರ, ಇಡ್ಬೇಕನ್ನಿಸ್ತು ಇಟ್ಟೆ, ಹಚ್ಬೇಕನ್ನಿಸ್ತು ಹಚ್ಚದೆ. ಇದಕ್ಕೆಲ್ಲ ಬಹಳ ಮಹತ್ವ ಕೊಡ್ತಾರೇನು ಅಂದ.
ಗುರುಗಳೇ, ಏನಿದೆಲ್ಲ ಸಣ್ಣ ಪುಟ್ಟ ಸಂಗತಿಗಳಿಗೆ ಯಾಕೆ ತಲೆ ಕೆಡಿಸ್ಕೋತೀರಿ ಅಂದ. ಅವಾಗ ಗುರು ಹೇಳಿದರು, ನೋಡೋ, ವಿಚಾರ ಮಾಡಲಾರ್ದೆ ಏನ್ರೇ ಮಾಡಿದ್ರೆ ಅದರದ್ದು ಪರಿಣಾಮಗಳು ಬಹಳ ಕೆಟ್ಟಾಗ್ತಾವ. ಶಿಷ್ಯ ಅಂದು, ಇದ್ರದ್ದು ಯಾವ ಪರಿಣಾಮ ರೀ? ಹಿಂಗೆ ತಗೊಂಡೆ, ಹಿಂಗೆ ಹಚ್ಚಿದೆ, ಇದ್ಯಾವ ಪರಿಣಾಮ? ಹೌದೇನು? ಹಾಗಾದ್ರೆ ಇಲ್ಲಿ ಕೂಡೋಣ ಬಾ, ನೋಡ್ಕೋತಿರು ಅಂದ ಗುರು ಕರ್ಕೊಂಡು ಹೋಗಿ ಅಷ್ಟು ದೂರ ಅಂಗಡಿ, ಇಲ್ಲೊಂದು ಊರ ಹೊರಗಿನ ಮಗ್ಲ ಒಂದು ದೊಡ್ಡ ಗಿಡ ಇತ್ತು, ಮಾಲದ ಗಿಡ, ಕೆಳಗೆ ಕಟ್ಟಿತ್ತು, ಕಟ್ಟಿ ಮೇಲೆ ಶಿಷ್ಯ ಕೂತರು ಗುರುಗಳು. ಕೂಡು ಶಿಷ್ಯನ, ಇಲ್ಲೇ ಕೂಡು, ನೋಡ್ತಿರು ಅಂದು. ಅಲ್ಲೇನು ಇತ್ತಲ್ಲ ಅಂಗಡಿ, ಅದೇನು ಎಣ್ಣೆ ಹಚ್ಚಿದ್ದ, ಆ ಎಣ್ಣೆ ಸಲುವಾಗಿ ಇವು ಏನು ಹಾರಾಡ್ತಾವಲ್ಲ, ಫ್ಲೈಸ್, ನೊಣ, ಹಿಂಗೆ ಒಂದು ನೊಣ ಬಂದು ಕುಂತು. ಅಷ್ಟು ಮಜಾ ನಡೀತದ. ಎಣ್ಣೆ ಅದ ಅಂದಾಗ ನೊಣ ಬಂದು ಕೂತು, ಆ ನೊಣ ತಿನ್ನಕ್ಕೆ ಒಂದು ಹಲ್ಲಿ ಓಡಿ ಬಂತು. ಇವ ಶಿಷ್ಯ ಇಲ್ಲೇ ಕೂತಾನ, ಏನೂ ಆಗೋದಿಲ್ಲ ಅಂತ ಕೂತಾನ. ಎಷ್ಟು ಮಜಾ! ಸುಮ್ಮನೆ ವರ್ಷಾನ ಅದು ನೊಣ ಬಂತು, ನೊಣ ತಿನ್ನಾಕ ಹಲ್ಲಿ ಬಂತು. ಹೇಗೆ ಮಜಾ ಹೇಗ! ಹಲ್ಲಿಯ ಬಾಲ ಹಿಂಗ ಅಲಗಾಡ್ತದ, ಅದು ಬಾಲ ಅಲಗಾಡ್ತು. ಅವಾಗ ಅಲ್ಲೇ ಒಂದು ನಾಯಿ ಇತ್ತು, ನಾಯಿ ಜಿಗಿತು, ಮ್ಯಾಗ ಜಿಗಿತು. ಆ ಜಿಗಿತಕ್ಕ ಡಬ್ಬಿ ಉಳ್ಳಿ ಕೆಳಗೆ ಬಿತ್ತು. ಆ ನಾಯಿ ಮತ್ತೊಬ್ಬರದು, ಇವಂದಲ್ಲ. ನಾಯಿ ಕೆಡವದಂತ ತಿಳ್ಕೊಂಡು ಬಡಗಿ ತಗೊಂಡು ಹೊಡೆದ. ಶಿಷ್ಯ ಇಲ್ಲೇ ಕೂತಾನ, ಹಿಂಗ ಆಗ್ಯದತ್ತ ಕೂತಾನ, ಒಂದು ನಾಯಿ ಬಡಿಸ್ಕೋತಲ್ಲ. ಎಷ್ಟು ಮಜಾ ಅದ! ನನ್ನ ನಾಯಿ ಯಾಕೆ ಬಡದಿ ಅಂತ ಅವ ಬಡಿಗೆ ತಗೊಂಡು ಇವ ಬಂದ. ಎಷ್ಟು ಮಜಾ! ಇಬ್ಬರಿಗೆ ಜಗಳ ಶುರುವಾಯ್ತು. ಅವ್ರ ಮನೆಯವ್ರು ಬಂದರು, ಇವ್ರ ಮನೆಯವ್ರು ಬಂದರು, ಅವ್ರ ಕಡೆಯವ್ರು ಬಂದರು, ಇವ್ರ ಕಡೆಯವ್ರು ಬಂದರು. ಯಾವನ ಒಬ್ಬ ಬೆಂಕಿ ಹಚ್ಚಿದ ಅಂಗಡಿಗೆ. ಆ ಬೆಂಕಿ ಹತ್ತಗೊತ್ತ ಹೋಯ್ತು. ಅರ್ಧ ಊರು ಸುಟ್ಟಿತ್ತು. ಶಿಷ್ಯಗಂದ್ರು ಗುರುಗಳು, ಹೆಂಗದನೋ ನೀನು ಇಟ್ಟ ಹಚ್ಚಿದ್ದೆಲ್ಲ ಹಿಂಗಾಯ್ತು. ವಿಚಾರ ಮಾಡಬೇಕು ಮನುಷ್ಯ. ಎಲ್ಲ ಕಥೆ ಹೆಂಗ ಅಷ್ಟು ಮಸ್ತ್. ಒಂದು ಸ್ವಲ್ಪ ತಪ್ಪಿದರೆ ನಾವು ಏನು ಮಾಡ್ತೇವಿ ಅದರದ ಪರಿಣಾಮಗಳ ಬಗ್ಗೆ ನಮಗೆ ಲಕ್ಷ್ಯ ಇಲ್ಲದೆ ಇದ್ರೆ ಅರ್ಧ ಊರು ಸುಡ್ತದೆ, ಅರ್ಧ ಜೀವನ ಹಾಳಾಗ್ತದೆ ಅಷ್ಟೇ. ಇದು ಯಾರಿಗೆ ಕಲ್ಪನಾ ಬಂದಿತ್ತೇನು ಹಿಂಗ ಹತ್ಸಾಕ್? ನಾವು ಹಿಂಗ ಏನಿಟ್ಟು ಮಾತಾಡಿದ್ರೆ ಏನಾಗ್ತದ ಅಂತೇವಿ. ಆ ಹುಡುಗನಂಗೆ ಆಗ್ತದ ಅಷ್ಟೇ. ಹಿಂಗೆ ಮಾತಾಡಿದ್ರೆ, ಹಿಂಗೆ ಇಟ್ರೆ, ಹಿಂಗೆ ಹಚ್ಚಿದ್ರೆ ಹಿಂಗಾಗ್ತದ. ಏನ್ ಮಾಡೋದು? ಯಾರಿಗಾರೆ ಕಲ್ಪನಾ ಅದ ಅಂಗಡಿಗೆ ಉರಿ ಹತ್ತದಂತ, ಒಂದು ನಾಯಿ ಹೊಡಿಸ್ಕೊಂಡು ಸಾಯ್ತದಂತ. ಎಲ್ಲಿದೆ? ಆದ್ರೆ ಈ ಜಗತ್ತಂದ್ರೆ ಕಾರ್ಯ ಕಾರಣ ಇದರ ಸರಪಳಿ. ಏನು ಮಾಡ್ತೇವೆ ಅದು ಹಂಗೆ ಹೋಗೋದಿಲ್ಲ, ಎಲ್ಲರೇ ಒಂದಿಟ್ಟು ಪರಿಣಾಮ ಬೇರೆ ಹೋಗ್ತದ. ಹಂಗೆ ಬಿರ್ಕೋತ್ ಹೋಗುತ್ತೆ. ಒಳ್ಳೆಯದೂ ಆಗ್ತದೆ, ಕೆಟ್ಟದ್ದೂ ಆಗ್ತದೆ. ಅದನ್ನು ಗಮನಿಸಿ ಮಾತನಾಡಬೇಕು, ಗಮನಿಸಿ ಕೆಲಸ ಮಾಡಬೇಕು ಮನುಷ್ಯ. ಇದು ಎರಡನೇದ್ದು. ನಾವು ಏನು ಮಾಡ್ತೇವೆ ಅದರ ಬಗ್ಗೆ ಲಕ್ಷ್ಯ ಇರಬೇಕು, ಪರಿಣಾಮ ಏನಾದೀತು ಅಂತ ಗೊತ್ತಿರಬೇಕು. ಮತ್ತಿಷ್ಟಾಗಿಯೂ ಸ್ವಲ್ಪ ಆಗ್ತದೆ, ಅಕಸ್ಮಾತ್ ಹಿಂಗಾಗ್ತದೆ, ಅದನ್ನು ಸ್ವಲ್ಪ ಸರಿಗೊಳಿಸುವಷ್ಟು ಒಂದಿಷ್ಟು ವ್ಯವಧಾನ ಇರಬೇಕು ಮನುಷ್ಯ. ಆಯಿತು ಅಂತೇವಲ್ಲ, ಈಗ ಯಾರ್ದಾರೆ ಕಾಲ ಮ್ಯಾಗ ಕಾಲ ಹಿಂಗೆ ನಾವು ಇಡ್ತೇವೆ, ತುಳಿತೇವೆ, ಆವಾಗ ಹೊರಗಿನ ದೇಶದವರು ಬಹಳ ಸುಲಭವಾಗಿ ಮುಗಿಸಿಬಿಡ್ತಾರೆ, ಸಾರಿ ಅಂತಾರೆ, ಮುಗೀತು, ನೀವು ಕಾಲಿಗೇನು ಯಾಕೆ ಆಗೋಲ್ದ್ಯಾಕೆ.
ಅದೇನು ಪ್ರಶ್ನೆ. ಮುಗಿಸಿಬಿಡ್ತಾರೆ, ಅಷ್ಟಕ್ಕೆ ಸಾರಿ ಅಂತಾರೆ. ನಮ್ಮಲ್ಲಿ ಹಂಗೆ ಆಗೋದಿಲ್ಲ. ಏನಾಯಿತು, ಒಂದಿಷ್ಟು ಕಾಲು ಬಿದ್ದರೆ ಏನಾಯಿತು ಅಂತ ಜಗಳ ಶುರು ಮಾಡಿಬಿಡ್ತೇವೆ. ಅವ್ರು ಮಾಡೋದಿಲ್ಲ, ಸಾರಿ ಅಂತಾರ, ಅವರು ಆ ಕಡೆ ಹೋಗ್ತಾರ, ಇವರು ಆ ಕಡೆ ಹೋಗ್ತಾರೆ. ಇನ್ನೇನು ಮಾಡೋಕ್ಕಾಗ, ಮುಗಿಸ್ಕೊಳ್ಳೋದು. ತಪ್ಪಾತ್ರಿಪ ಅನ್ನೋದದ, ಮುಂದೆ ಹೋಗೋದದ, ಎಷ್ಟು ಆರಾಮಿರ್ತದೆ ಅದ. ನಾವು ಅದನ್ನೇ ಬಹಳ ಮಹತ್ವ ಕೊಟ್ಟು ಬೆಳೆಸಕ್ಕೆ ಶುರು ಮಾಡಿ ಬಿಟ್ರೆ ಮನಿ ಒಡಿತದೆ, ಊರು ಒಡಿತಾವ, ದೇಶ ಛಿದ್ರ ವಿಚ್ಛಿದ್ರವಾಗ್ತದೆ, ಅಷ್ಟು ದುಷ್ಪರಿಣಾಮಗಳು ಉಂಟಾಗ್ತವ. ಅದಕ್ಕೆ ಪ್ರಮಾದ. ಜೀವನದಾಗ ಪ್ರಮಾದ ಆಯ್ತು ಅಂದ್ರೆ ದಾರಿ ತಪ್ತದ, ನೀತಿ ತಪ್ತದ. ಆ ಬಳಿಕ ಬದುಕೆಲ್ಲ ಅಸ್ತವ್ಯಸ್ತವಾಗ್ತದೆ. ಖೇಯಾಸ್, ಅಸ್ತವ್ಯಸ್ತ ಆಗ್ತದೆ. ಇದು ಎರಡನೇದ್, ಚಲೋ ಇಲ್ಲ ಇದು. ಪ್ರಮಾದದ ಎರಡನೆಯ ಅರ್ಥ ಇದು. ಮೂರನೇ ಅರ್ಥ, ಒಂದಿಷ್ಟು ಜಾಗರೂಕರಿರ್ಬೇಕು ಮನುಷ್ಯ. ಜಾಗರೂಕ ಇರಬೇಕು, ಎಚ್ಚರ ಇರಬೇಕು. ಒಂದಿಷ್ಟು ಕಣ್ಣು ತಪ್ಪಬಾರ್ದು, ಕಾಲ ತಪ್ಪಬಾರ್ದು, ಸ್ವಲ್ಪ ಎಚ್ಚರಿಕೆಯಿಂದ ಬದುಕೋದದ ಅಷ್ಟು. ಅದಕ್ಕೆ ಏನು, ಸ್ವಲ್ಪ ಎಚ್ಚರ ಇರಬೇಕು. ಮೈಯಾಗ ಒಂದಿಷ್ಟು ಅಂತಾರ, ಒಂದಿಷ್ಟು ಎಚ್ಚರಿಕೆ ಇರಬೇಕಪ್ಪ, ಮೈಯಾಗ ಒಂದಿಷ್ಟು ಎಚ್ಚರ ಇರಬೇಕು. ಸ್ವಲ್ಪ ಏನೇನು ನಡೀತಾವ ಸುತ್ತ ಮುತ್ತ ನಮಗೆ ನೋಡಬೇಕು. ಒಂದು ಹೊರಟೇವಿ ಅಂದ್ರೆ ಒಂದು ಸ್ವಲ್ಪ ಕಣ್ಣು ತಪ್ಪಿತು ಅಂದ್ರೆ ಆಕ್ಸಿಡೆಂಟ್ ಆಗ್ತದೆ. ನಾವು ಗಾಡಿ ನಡೆಸ್ತೇವಂತ ಇಟ್ಕೊಳ್ಳಿ, ಒಂದು ಸ್ವಲ್ಪ ತಪ್ಪಿದ್ರೆ ಮುಗಿತ, ಎಷ್ಟು ಭಯಾನಕ ಪರಿಣಾಮಗಳು ಉಂಟಾಗ್ತವ. ಏನೂ ಇರುವುದಿಲ್ಲ, ನಶಿಕಿನಾಗ ಹೊರಟಿರ್ತಾನೆ, ಅಲ್ಲಿ ಆಗಲಿಲ್ಲೇನು. ಒಂದು ಬಸ್ ತುಂಬ ಹೊರಟಿತ್ತು, ಅಲ್ಲೇ ಕಾಲುವೆಯೊಳಗೆ ಬಿತ್ತಲ್ಲ, ನಿಮ್ಗೆ ಗೊತ್ತಿರಬೇಕು. ಮುದ್ದೇಬೇಳೆ ಸಮೀಪದ ಕಾಲುವೆದಾಗ ಬಿತ್ತು, ಎಲ್ಲ ಜನ ಹೋದ್ರು. ಸುಮ್ಮನೆ ಒಂದು ಕ್ಷಣ ಅಷ್ಟೇ, ಸುಮ್ಮನೆ ಎಚ್ಚರ ತಪ್ಪಿ, ಸ್ವಲ್ಪ ತಪ್ಪಿದ್ರೆ ಮುಗಿತು. ಏನಾಗ್ತದೆ ಹೇಳಿಕ್ಕೆ ಬರೋದಿಲ್ಲ. ಸುಮ್ಮನೆ ಒಂದೇನೋ ಘಟನಾ ಹೇಳ್ತಾರೆ. ಅವ ಬಣಿಮಿ ಒಟ್ಟಕತ್ತಾನ, ಬಣಿಮಿ ಅಂತ ಒಟ್ತಿದ್ರು ಮೊದಲು. ದೊಡ್ಡ ಬಣಿಮಿ ಒಟ್ಟಾನ, ಅದರ ಸಮೀಪ ಕೂತ್ಕೊಂಡು ಎಲ್ಲ ಮುಗಿತು, ಬಹಳ ಆನಂದ ಆಯಿತು. ಒಂದಿಷ್ಟು ಬಿಡಿ ಸೇದೋಣ ಅಂತ ಸೇದ್ದ. ಬಿಡಿ ಸೇದೋದು ಕೆಟ್ಟಲ್ಲ, ಸೇದ್ದ. ಅದನ್ನು ಅರ್ಧಂಬರ್ಧ ಅರಸದ, ಒಗೆದ. ಅರ್ಧಂಬರ್ಧ ಪೂರ್ಣ ಅರಸಬೇಕು ಅನ್ನೋದೇ ಕಲ್ಪನೆ ಬರಲಿ. ಅದಕ್ಕೇನಾಗತ್ತೆ ಅಂತ ಅವ್ನ ಕಲ್ಪನೆ ಎಲ್ಲ ಕಡೆ ಲಕ್ಷಣ ಇರಲಿಲ್ಲ. ಸುಮ್ಮನೆ ಅರ್ಧಂಬರ್ಧ ಅರಸದ, ಚೆಲ್ಲದ. ಚೆಲ್ಲ ಆನಂದವಾಗಿ ಮನೆ ಕಡೆ ಹೋದ. ಇದು ಆನಂದವಾಗಿ ಹತ್ಕೊಂಡಿತ್ತು. ಏನು ಮಾಡೋದು, ಎಚ್ಚರ ಅಂತಾರೆ. ಹಿಂಗೆ ಒಗೆದರೆ ಇದು ಪೂರ್ಣ ಅರಸಬೇಕು ಅಂತ ಬೇಕಲ್ಲ. ಸಂಪೂರ್ಣ ಆರಸಿದ್ರೆ ಏನಾಗೋದಿಲ್ಲ, ಆರಾಮಿರ್ತಾನೆ. ಒಂದು ವರ್ಷ ತನಕ ಮತ್ತು ತನ್ನ ದನಗಳಿಗೆ ಮೇವು ಆಗ್ತದೆ. ಅದ ಮನ್ಯಾಗ ಹೋಗಿ ಆನಂದವಾಗಿ ಹೆಂಡತಿ ಮುಂದೆ ಹೇಳಕತ್ತೇನ, ಮುಗಿಸಿಬಿಟ್ಟೆ 8 ತಾಸಿನಾಗ ಮಸ್ತಾಗಿ ಕಟ್ಟಿ ಮುಗಿಸಿಬಿಟ್ಟು. ನೋಡ್ಬೇಕು ಇನ್ನೇನು ನಿಶ್ಚಿಂತ 1 ವರ್ಷ ಅಂದ. ಸುದ್ದಿ ಬಂತು, ಉರ್ಯಾಕ ಹತ್ತದಂತ. ಯಾರೋ ಹಚ್ಚಾರಂತ ಹೊಂಟ, ಯಾರು ಹಚ್ಚಿಲ್ಲ, ಬಿಡಿ ಹಚ್ಚದ ಅಷ್ಟು, ಬಿಡಿ ಹಚ್ಚದ ಒಂದಷ್ಟು. ಹೇಗದ ಹೇಳಿ, ಪ್ರಮಾದ ಅಂತಾರೆ ಇವಕ್ಕೆಲ್ಲ. ಇದು ಮೂರನೇ ಅರ್ಥ. ಪ್ರಮಾದ ಅಂದ್ರೆ ಎಚ್ಚರಿಕೆ ಇಲ್ಲದೆ ಇರೋದು, ಜಾಗರೂಕತೆ ಇಲ್ಲದೆ ಇರೋದು. ಏನು ಮಾಡ್ತೇವಿ, ಜಾಗರೂಕರಾಗಿರಬೇಕಷ್ಟೇ. ಈಗ ಎಷ್ಟೋ ಸಲ ಮಾಡೋದಲ್ಲೇನು, ಬರ್ಸೇನು ಸುಮ್ಮನೆ ಹಿಂಗೆ ಪೂರ್ಣ ಆರಿಸಬೇಕಲ್ಲ. ಏನಾಗಿರ್ತದೆ, ಸಂಪೂರ್ಣ ಆರಿಸಕ್ಕೆ ಆಗೋದಿಲ್ಲ, ಸ್ವಲ್ಪ ಹಿಂಗೆ ಮಾಡಿಬಿಡ್ತೇವಿ. ಅದು ಜೀವನ ಅಂದ್ರೆ ಹಿಂಗೆ ಬಹಳ ಸೂಕ್ಷ್ಮವಾಗಿ. ಅದಕ್ಕೆ ಸಾವಧಾನ 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 ಅಂತೂ ಎಷ್ಟು ಹೇಳ್ತಾರೆ ಲಗ್ನ ಮಾಡಾಗ. ಸುಮುಹೂರ್ತೆ ಸಾವಧಾನ. ಸಾವಧಾನ ಅಂದ್ರೆ ಎಚ್ಚರ, ಜಾಗರೂಕಿರ್ರಿ. ಏನಾಗತ್ತೆ ಹೇಳಕ್ ಬರೋದಿಲ್ಲ, ಜಾಗರೂಕ. ಲಗ್ನ ಅಂತ ಆಯ್ತು, ಸರಿ ಆಯ್ತು, ಸುಮುಹೂರ್ತ ಇದು.
ಆದರೆ ಜಾಗರೂಕಿದ್ರೆ ಸುಮುಹೂರ್ತ. ಸ್ವಲ್ಪ ಇಬ್ಬರು ತಪ್ಪಿದರೆ ಹೋಯ್ತು, ಗಾಡಿ ಹೋಯ್ತದ. ಎಷ್ಟು ಚಂದ ಎಲ್ಲರದು ಲಗ್ನ ಮಾಡಾಗ ಅಂದಾರಿಲ್ಲ, ಅವ್ರು ಅಂದವರು ಮರ್ತಾರ. ಎಷ್ಟು ಒಳ್ಳೆ ಮಾತು ಅದು. ಸುಮುಹೂರ್ತೆ ಸಾವಧಾನೆ. ಋಷಿಗಳು ಮಾಡಿದ್ದು ಬಹಳ ಅರ್ಥಪೂರ್ಣ. ಅದರ ಅರ್ಥ ಗೊತ್ತಿದ್ರೆ ಅರ್ಥಪೂರ್ಣ, ಇಲ್ಲದಿದ್ರೆ ಇದ್ಯಾಕೆ ಅಂತೆ. ಎಷ್ಟು ಅರ್ಥ ಅದ ಅದಕ್ಕೆ. ಸುಮುಹೂರ್ತ, ಸಾವಧಾನ, ಅವಧಾನ ಇರಬೇಕು. ಅವಧಾನ ತಪ್ಪಬಾರದು. ಈಗ ಹೆಂಗದಿರಲ್ಲ ಹಿಂಗ ಇರಬೇಕು, ಅಂದ್ರೆ ಸುಮುಹೂರ್ತ. ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ, ಬಿಜಾಪುರ. ಪಂಡಿತ್ PM ಭಟ್ ಗುರೂಜಿ. ಭವ್ಯ ಭವಿಷ್ಯದ ಕನಸು ನನಸಾಗಲು, ಭವಿಷ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ. ಆ ಆರೋಗ್ಯದೊಳಗೆ ನಮ್ಮ ಮಗ್ಗ ನನ್ನ ಹೆಂಡತಿಗೆ ಭಯಂಕರ ತೊಂದರೆ. ದೊಡ್ಡ ಮಗಳಿಗೆ ಯಾವುದೇ ಥರ ಸಮಸ್ಯೆ ಇರಲಿಲ್ಲ, ಮತ್ತು ಯಾವುದೇ ರೀತಿದು ತೆಗೆದು ಹಾಕುವಂಗೂ ಇರಲಿಲ್ಲ. ಯಾಕೆ ಇದು ನಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಯಾಕೆ ನಾವು ಅಂದ್ಕೊಂಡಂಥ ಹುಡುಗ ಆಯಿತು ನಮ್ಗೆ ಅಂತ ಮಂತನ, ನಮಗೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ. ಗುರುಜಿಯವರ ಆಶೀರ್ವಾದದಿಂದ ಒಳ್ಳೆ ಕಡೆ ಮಂತನ ಸಿಕ್ಕಿದೆ. ಹೋದಂಥ ಜೀವ ಬದುಕೈತಿ, ನಮಗೆಲ್ಲ ಸರಳ ಆಗೈತಿ. ಹೀಗೆ ಎಷ್ಟೋ ಜನರು ತಮ್ಮ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಮಾಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಹಿಂದೆ ಸಂಪರ್ಕಿಸಿ ಪಂಡಿತ್ PM ಭಟ್ ಗುರೂಜಿ. 9880360435. ನೇರ ಭೇಟಿಯ ಖಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, ಗಾಂಧಿ ಚೌಕ್, ಬಿಜಾಪುರ.